ಫ್ಲೋರೈಡ್ ಮಿಶ್ರಿತ ನೀರು ಕುಡಿದು ಕಿಡ್ನಿ ಡ್ಯಾಮೇಜ್ ಆಗಿದೆ. ಚಾಮರಾಜನಗರದಲ್ಲಿ ಒಬ್ರಲ್ಲ ಇಬ್ರಲ್ಲ ಬರೋಬ್ಬರಿ 47 ಮಂದಿ ಕಿಡ್ನಿಯನ್ನ ಕಳ್ಕೊಂಡಿದ್ದಾರೆ. ಕಿಡ್ನಿ ವೈಫಲ್ಯ, ಥೈರಾಯ್ಡ್, ಹೈಪರ್ ಟೆನ್ಷನ್ನ ಚಿಂತೆ ಕಾಡ್ತಿದೆ. ಫ್ಲೋರೈಡ್ ಮಿಶ್ರಿತ ನೀರಿನಿಂದ ಹಲ್ಲುಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗಿವೆ. ಮಾರ್ಟಳ್ಳಿ, ಸುಳ್ವಾಡಿ ಗ್ರಾಮಸ್ಥರ ಗೋಳನ್ನ ಕೇಳೋರೆ ಇಲ್ಲದಂತಾಗಿದೆ. ಹನೂರು ತಾಲೂಕಿನ ಮಾರ್ಟಳ್ಳಿ ಮತ್ತು ಸುಳ್ವಾಡಿ ಗ್ರಾಮಗಳು 30 ವರ್ಷಗಳಿಂದ ನಿರಂತರವಾಗಿ ಫ್ಲೋರೈಡ್ ಮಿಶ್ರಿತ ನೀರನ್ನೇ ಸೇವನೆ ಮಾಡುತ್ತಿದ್ದಾರೆ. ಪಂಚಾಯಿತಿ ಪೂರೈಸುವ ನೀರು ಸೇವಿಸ್ತಾ ಇದ್ದಾರೆ ಗ್ರಾಮಸ್ಥರು. ಶುದ್ಧ ನೀರಿಗಾಗಿ ಮನವಿಯನ್ನ ಮಾಡಿದ್ರೂ ಕೂಡ ಜಿಲ್ಲಾಡಳಿತ ನಿರ್ಲಕ್ಷ್ಯವನ್ನ ವಹಿಸುತ್ತಿದೆ ಅನ್ನೋ ಆರೋಪಗಳು ಕೇಳಿಬಂದಿದೆ. TV9ನ ರಿಯಾಲಿಟಿ ಚೆಕ್ನಲ್ಲಿ ಗ್ರಾಮಸ್ಥರ ಗೋಳು ಇದೀಗ ಬಯಲಾಗಿದೆ. ಆರೋಗ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮವನ್ನು ಬೀರ್ತಾ ಇದೆ ಫ್ಲೋರೈಡ್ ಮಿಶ್ರಿತ ನೀರು ಸೇವನೆಯಿಂದಾಗಿ. ಗ್ರಾಮಸ್ಥರು ಸಾಕಷ್ಟು ಬಾರಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇದರಿಂದ ಆರೋಗ್ಯ ಸಮಸ್ಯೆ ಆಗ್ತಿದೆ, ಅನೇಕ ಮಂದಿ ಕಿಡ್ನಿ ಕಳ್ಕೊಂಡಿದ್ದಾರೆ, ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ನಾವು ಫೇಸ್ ಮಾಡ್ತಾ ಇದ್ದೀವಿ, ಶುದ್ಧ ಕುಡಿಯುವ ನೀರನ್ನು ನಮಗೆ ಒದಗಿಸಿಕೊಡಿ ಅಂತ ಮನವಿಯನ್ನು ಮಾಡಿಕೊಂಡ್ರೂ ಕೂಡ ಅದರ ಬಗ್ಗೆ ಜಿಲ್ಲಾಡಳಿತ ಮೌನವನ್ನು ವಹಿಸಿ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಳ್ತಿಲ್ಲ ಅಂತ ಆರೋಪಿಸುತ್ತಿದ್ದಾರೆ. 30 ವರ್ಷಗಳಿಂದಲೂ ಕೂಡ ಈ ಎರಡೂ ಗ್ರಾಮಗಳಲ್ಲಿ ಇದೇ ಗೋಳು. ಫ್ಲೋರೈಡ್ ಮಿಶ್ರಿತ ನೀರಿನಿಂದಾಗಿ ಮಾರ್ಟಳ್ಳಿ ಮತ್ತು ಸುಳ್ವಾಡಿ ಗ್ರಾಮಸ್ಥರ ಗೋಳು ಹೇಳುತ್ತಿರುವುದಾಗಿದೆ. ಅದೇ ನೀರನ್ನು ಕುಡಿತಾ ಇದ್ದಾರೆ. ಶುದ್ಧ ನೀರನ್ನು ಕೊಡಿ ಅಂತ ಹೇಳಿ ಪರಿಪರಿಯಾಗಿ ಬೇಡ್ಕೊಂಡ್ರೂ ಕೂಡ ಸಂಬಂಧಪಟ್ಟವರು ಯಾರೂ ಕ್ರಮವನ್ನು ತೆಗೆದುಕೊಳ್ತಿಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ವಾರಕ್ಕೊಮ್ಮೆನೇ ನೀರು ಬರೋದು, ಮತ್ತು ಎಲ್ಲ ಹಣ ಕೊಟ್ಟು ನೀರು ತಗೊಳ್ಬೇಕು. ಅದು ಹಾಗೆ ತಗೊಂಡಿದ್ರು ನಮಗೆ ತುಂಬ ಮನೆಯಲ್ಲಿ ಇದು ಕಾಯಿಲೆಗಳು ಬರ್ತದೆ. ವೈಟ್ ಬ್ಲಡ್ ಕಮ್ಮಿ ಆಗುತ್ತೆ, ಕ್ಯಾನ್ಸರ್ ಬರ್ತದೆ, ಕಿಡ್ನಿ ಪ್ರಾಬ್ಲಮ್, ಮಂಟಿ ನೋವು, ಆ ಥರ ಥೈರಾಯ್ಡ್, ಆ ಥರ ತುಂಬ ಸಮಸ್ಯೆ ಇದೆ ಸರ್. ಆದರೆ ನೀರು ಅಂದರೆ ಸಮಸ್ಯೆ ಅಂದರೆ ತುಂಬ ಸಮಸ್ಯೆ ಇದೆ. ಇಲ್ಲಿ ಎಲ್ಲರೂ ಕೂಲಿ ಕೆಲಸಕ್ಕೆ ಹೋಗೋರು. ಕೆಲಸಕ್ಕೆ ಅಂದರೆ ವ್ಯವಸಾಯ ಮಾಡಿದ್ರೇ ನೀರು ಕೆಲಸಕ್ಕೆ ಹೋಗ್ಬೋದು. ವ್ಯವಸಾಯಕ್ಕೆ ಫಸ್ಟ್ ನೀರು ಬೇಕು, ಫಸ್ಟ್ ಕುಡಿಯಲಿಕ್ಕೆ ನೀರು ಬೇಕು. ಈ ಥರ ತುಂಬ ಸಮಸ್ಯೆ ಇದೆ ಸರ್. ನಮಗೆ ನೀರು ಸಮಸ್ಯೆ ಸರಿ ಮಾಡಿಕೊಡ್ಬೇಕು. ಆದ್ದರಿಂದ ಬೋರ್ವೆಲ್ ಹಾಕಿದ್ರು ಅದರಲ್ಲಿ ನೀರು ಬರುವುದಿಲ್ಲ. ಇಲ್ಲ, ಇವಾಗ ತುಂಬ ಕಷ್ಟ ಎಲ್ಲರಿಗೂ. ಒಂದು 20 ವರ್ಷದಿಂದ ನೀರು ಕಷ್ಟ ತುಂಬ ಎಲ್ಲರಿಗೂ ಆಯಿತಾ. ಆದ್ದರಿಂದ ಇವಾಗ ನಾವು ಜೀವನ ಮಾಡಬೇಕಂದ್ರೆ, ಈ ಊರಲ್ಲಿ ಉಳಿಬೇಕಾದ್ರೆ ನೀರು ಬೇಕೇ ಬೇಕು ಸರ್. ಅದಕ್ಕೆ ನಾವು ಈ ಹೋರಾಟ ಮಾಡ್ತೀವಿ. ನಮ್ಮೂರಲ್ಲಿ ನೀರಿನ ಸಂಸ್ಥೆ ತುಂಬ ಕಷ್ಟ ಆಯ್ತಿದೆ. ನಾವು ಒಂದು ವಾರಕ್ಕೆ ಒಮ್ಮೆ ನಮಗೆ ನೀರು ಬಿಡ್ತಾರೆ. ನೀರು ಬಿಟ್ರೇನು ಒಂದು ಮನೆಗೆ 2 ಕೊಡಪಾನ 3 ಕೊಡಪಾನ ಸಿಗೋದೇ ಕಷ್ಟ. ಆ ನೀರನ್ನು ಬಳಸಿದಾಗ, ನಾವು ಕುಡಿದಾಗ, ನಾವು ಉಪಯೋಗಿಸಿದಾಗ ನಮಗೆ ಅನೇಕ ಸಮಸ್ಯೆಗಳು ಆಯ್ತಿದೆ. ಏನಂದರೆ ಕಿಡ್ನಿ ಸ್ಟೋನ್ ಆಯ್ತದೆ, ಮತ್ತು ಥೈರಾಯ್ಡ್ ಬರ್ತದೆ, ಮತ್ತು ಕಾಯಿಲೆ ಬರ್ತದೆ. ಫುಲ್ ಏನೇನು ಕಾಯಿಲೆ ಅಂತಲ್ಲ, ಕ್ಯಾನ್ಸರ್ ಕಾಯಿಲೆ ಫುಲ್ ಇದೆ ನಮ್ಮೂರಲ್ಲಿ. ಫುಲ್ ಜನರಿಗೆ ಕ್ಯಾನ್ಸರು, ಕಿಡ್ನಿ ಪ್ರಾಬ್ಲಮ್ ಮತ್ತು ಥೈರಾಯ್ಡು ಇಷ್ಟೊಂದು ಆಯ್ತಿದೆ. ಮತ್ತು ಇದಕ್ಕೆ ಮೇಲೆ ನಾವು ನೀರನ್ನು ನಾವು ಕೇಳ್ತಾ ಇದ್ದೀವಿ, ಕಾವೇರಿ ನೀರನ್ನು ಕೇಳ್ತಾ ಇದ್ದೀವಿ. ಅದು ನಮಗೆ ಕೊಟ್ಟರೆ ತುಂಬ ಒಳ್ಳೆಯದಾಗ್ತಿದೆ. ನಮಗೆ ನೀರು ಕೊಡಲೇಬೇಕು. ನಮ್ಮೂರಿಗೆ ಒಂದು ದಾರಿ ತೋರಿಸ್ಬೇಕು ನೀರು ಕೊಟ್ಟು. ಇಲ್ಲಿರೋ ಕುಡಿನೀರು ಕುಡಿಯೋಕ್ಕೆ ಯೋಗ್ಯತೆ ಇಲ್ಲ ಅಂತ ಪಂಚಾಯತ್ ಅಧಿಕಾರಿಗಳೇ ನಮಗೆ ರಿಪೋರ್ಟ್ ಕೊಟ್ಟವ್ರೆ. ಅದನ್ನೇ ನಾವು ಹೋರಾಟ ಸ್ಥಳದಲ್ಲಿ ಹಾಕಿದ್ವಿ, ದೊಡ್ಡದಾಗಿ ಹಾಕ್ಬಿಟ್ಟಿದ್ವಿ. ಈ ನೀರು ಕುಡಿಯೋಕ್ಕೆ ಯೋಗ್ಯತೆ ಇಲ್ಲವೇ ಇಲ್ಲ ಅಂಥ ನೀರನ್ನೇ ನಮಗೆ ಸಪ್ಲೈ ಮಾಡ್ತಿದ್ದಾರೆ. ಈಗ ಕುಡಿಯೋಕ್ಕೆ 2 ತಿಂಗಳು ಈ ಮಾಟಲ್ಲಿ ಜನಕ್ಕೆ ದಿನಕ್ಕೆ 50 ಲೀಟ್ರ್ ನೀರು ಅಂದ್ರೂ ಒಂದು ಕುಟುಂಬಕ್ಕೆ ಇವ್ರು ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಎಲ್ಲ ಬೋರು ಬತ್ತಿ ಹೋಗ್ಬಿಟ್ಟಿದೆ. ಯಾವುದೇ ಕಾರಣಕ್ಕೆ ಇವರು ಟ್ಯಾಂಕಲ್ಲಿ ತಲುಪಿಸೋಕ್ಕಾಗಲ್ಲ. ನೀರಿನ ಸಂಸ್ಥೆಗೆ ಏನು ಮಾಡ್ತಾರಂತ ಗೊತ್ತಿಲ್ಲ. ಆ ಪರಿಸ್ಥಿತಿಲಿ ಇದ್ದಾರೆ ಪಂಚಾಯತ್ ಅವರು. ಸರ್, ಒಂದು ಟ್ಯಾಂಕರ್ಗೆ 800 ರೂಪಾಯಿ, 900 ರೂಪಾಯಿ, 1000 ರೂಪಾಯಿ. ನಾನು 32 ಟ್ಯಾಂಕ್ ತರಿಸ್ಕೊಂಡಿದ್ದೀನಿ ಈಗ 1 ತಿಂಗಳಲ್ಲಿ. ಸರ್, ನೀರು ಕುಡಿಯೋಕ್ಕಾಗಲ್ಲ ಸರ್. ಅವ್ರು ಬೋರ್ ನೀರು ಬಳಸೋಕ್ಕೆ ಮಾತ್ರ. ಈ ಏನಿದ್ರು 15 ರೂಪಾಯಿ 20 ರೂಪಾಯಿ ಕೊಟ್ಟು ನಾವು ಫಿಲ್ಟರ್ ನೀರೇ ತಗೋಬೇಕು. ಈಗ ದುಡ್ಡಿರೋರು 800 ರೂಪಾಯಿ ಕೊಟ್ಟು ತಗೊಳ್ತಾರೆ ನೀರನ್ನ. ಇಲ್ಲದವರು 1000 ರೂಪಾಯಿ ದುಡಿಯೋನಿಗೆ 800 ರೂಪಾಯಿ ಕೊಟ್ಟು ನೀರು ತಗೋಬೋದು. ಕುಡಿಯೋಕ್ಕೆ ಫಿಲ್ಟರ್ ನೀರು ತಗೋಬೇಕು ಸರ್. ಎಲ್ಲ ದುಡ್ಡು ಕೊಟ್ಟೆ ತಗೋಬೇಕು. ಎಲ್ಲ ಕ್ಯಾನ್ ತಗೋಬೇಕು ಸರ್. ಈಗ ನೋಡು, ಮೂಲಭೂತ ಸೌಕರ್ಯ ಇಲ್ಲದೆ ಈಗ 68 ವರ್ಷ ನಾವು ಆಗಿದ್ರು ಮೂಲಭೂತ ಸೌಕರ್ಯ ಇಲ್ಲದೆ ಒದ್ದಾಡ್ತಾ ಇದ್ವಿ ಈ ಮಾಟಲ್ಲಿ ಜನ. ಈ ಕಡೆಗಾಡು ಬಿರ್ದೇಸರಿಂದ ಎಲ್ಲ ಕಡೆಗಣಿಸ್ತಿದ್ದಾರೆ. ನಮಗೆ ಯಾವೊಂದು ಒಳ್ಳೆಯ ರೀತಿಯ ಸೌಕರ್ಯಗಳನ್ನು ಮಾಡಿಕೊಡ್ತಾ ಇಲ್ಲ. ಇನ್ನು ನಮ್ಮ ಪ್ರತಿನಿಧಿ ಸೂರಜ್ ಈ ಕುರಿತು ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಗಡಿನಾಡು ಚಾಮರಾಜನಗರದಲ್ಲಿ ಈಗ ನೀರಿನ ಹಾಹಾಕಾರ ಎದುರಾಗಿದೆ. ಕಳೆದ 30 ವರ್ಷಗಳಿಂದ ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನ ಗ್ರಾಮಸ್ಥರು ಎದುರಿಸ್ತಾ ಇದ್ದಾರೆ. ನಾನೀಗ
ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮಾಟಳ್ಳಿ ಗ್ರಾಮದಲ್ಲಿದ್ದೇನೆ. ಇಲ್ಲಿನ ವಾಸ್ತವ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಇಲ್ಲಿನ ಜನರ ಜೀವನ ಯಾವ ರೀತಿಯಾಗಿ ಸಾಗಿಸ್ತಾ ಇದ್ದಾರೆ ಅಂತ ಹೇಳಿ TV9 ಗ್ರೌಂಡ್ ರಿಯಾಲಿಟಿ ಚೆಕ್ಕನ್ನು ಮಾಡ್ತದೆ. ತಾವು ಕೂಡ ನೋಡ್ತಾ ಇರ್ಬೋದು, ಈಗಾಗಲೇ ಕೂಡ ಗ್ರಾಮದ ಮಹಿಳೆಯರು ಮತ್ತು ಎಲ್ಲರೂ ಕೂಡ ಸಾಲುಗಟ್ಟಿ ನಿಂತಿರುವಂಥದ್ದು. ಕಾರಣ ಅಂತ ಹೇಳಿದ್ರೆ ನೀರಿಲ್ಲ. ತಾವು ನೋಡ್ತಾ ಇರ್ಬೋದು ಕೊಡಪಾನಗಳನ್ನು ಯಾವ ರೀತಿಯಾಗಿ ಜೋಡಿಸ್ತಾ ಇದ್ದಾರೆ ಅಂತ ಹೇಳಿ. ಅಂದರೆ ನೀರು ಬರಬೇಕಂತ ಹೇಳಿದರೆ 15 ದಿನ 20 ದಿನಕ್ಕೊಂದ್ಸಲ ನೀರು ಬಿಡ್ತಾ ಇರೋದು ಕೂಡ 7 ರಿಂದ 8 ಬಿಂದಿಗೆ ಮಾತ್ರ ನೀರು ಬರುತ್ತೆ. ಆ ಬಂದಂತಹ ನೀರಲ್ಲಿ ಅವರು ಜೀವನ ಸಾಗಿಸ್ಬೇಕಾಗತ್ತೆ. ಅಥವಾ ಆ ನೀರಿಲ್ಲ ಅಂತ ಹೇಳಿದ್ರೆ ಇವರೇ ಪರ್ಟಿಕ್ಯುಲರ್ ಆಗಿ 800 ರೂಪಾಯಿ 1000 ರೂಪಾಯಿನ ಹಣವನ್ನು ಕೊಟ್ಟು ಬಳಿಕ ಟ್ಯಾಂಕರ್ ಮುಖಾಂತರವಾಗಿ ನೀರನ್ನು ತರ್ತಾರೆ. ಇನ್ನೊಂದು ಪ್ರಮುಖವಾದಂಥ ಅಂಶ ಅಂತ ಹೇಳಿದ್ರೆ ನೀರೇನೋ ಬರುತ್ತೆ ನಿಜ, ಆದರೆ ಈ ಬಂದಂತಹ ನೀರನ್ನು ಕುಡಿದ್ರೆ ಇಲ್ಲಿರುವಂಥ ಸಾಕಷ್ಟು ಏನು ಗ್ರಾಮಸ್ಥರಿದ್ದಾರೆ ಅವರಿಗೆ ಕಿಡ್ನಿ ಸಮಸ್ಯೆ ಮತ್ತು ಥೈರಾಯ್ಡ್ ಸಮಸ್ಯೆ ಆಗಿರುವಂಥದ್ದು ಕಾರಣ ತಾವು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಒಂದು ಉಪ್ಪುಗಟ್ಟಿದೆ ಅಂತೇಳಿ ಸಂಪೂರ್ಣವಾಗಿ ಇಲ್ಲಿ ಬರ್ತಿರುವಂತಹ ನೀರು ಫ್ಲೋರೈಡ್ ಮಿಕ್ಸಿತ ನೀರಾಗಿರುವಂಥದ್ದು. ಆ ಫ್ಲೋರೈಡ್ ಮಿಶ್ರಣಗೊಂಡಂತಹ ನೀರನ್ನು ಕುಡಿದಂತಹ ಗ್ರಾಮಸ್ಥರಿಗೆ ಥೈರಾಯ್ಡ್ ಸಮಸ್ಯೆ ಎದುರಾಗ್ತಾ ಇದ್ರೆ, ಮತ್ತೊಂದು ಕಡೆ ಕಿಡ್ನಿ ಸಮಸ್ಯೆ ಎದುರಾಗ್ತಿದೆ. ಸಂಪೂರ್ಣವಾಗಿ ಉಪ್ಪುಗಟ್ಟಿ ಹೋಗಿರುವಂಥದ್ದು. ಈ ಒಂದು ಉಪ್ಪು ಇರುವಂತಹ ನೀರನ್ನು ಕುಡಿದು ಹೇಗೆ ಬದುಕಬೇಕು ಸ್ವಾಮಿ ಅಂತ ಹೇಳಿ ಇಲ್ಲಿರುವಂತಹ ಗ್ರಾಮಸ್ಥರು ರೋಸಿ ಹೋಗಿರುವಂಥದ್ದು. ಹಾಗಾಗಿ ಮಹಿಳೆಯರು ಮತ್ತು ಮಕ್ಕಳು ಎಲ್ಲರೂ ಬಂದಿದ್ದಾರೆ. ಪ್ರಮುಖವಾಗಿ ತಮ್ಮ ಒಂದು ಕಷ್ಟವನ್ನು ಅಳಲನ್ನು TV9 ಮುಂದೆ ತೋಡ್ಕೊಳೋಕ್ಕೆ ಮುಂದಾಗಿದ್ದಾರೆ. ಹಾಗಿದ್ರೆ ಬನ್ನಿ ಕೇಳೋಣ ಅವ್ರಿಗೆ ಯಾವ ರೀತಿಯಾದಂತಹ ಸಮಸ್ಯೆಗಳನ್ನು ಅವರು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ. ಅಮ್ಮ, ಉಗ್ರವಾದಂತಹ ಹೋರಾಟ ಮಾಡ್ತೀವಿ ಅಂತೇಳಿ ಇವತ್ತು ರೊಚ್ಚಿಗೆದ್ದು ಬಿಟ್ಟಿದ್ರಿ. ಜೊತೆಗೆ ಯಾವುದೇ ಕಾರಣಕ್ಕೂ ಬಿಡಲ್ಲ, ಬೇಕಾದ್ರೆ ವಿಧಾನಸೌಧಕ್ಕೆ ಬೇಕಾದ್ರೆ ಹೋಗಿ ಮುತ್ತಿಗೆ ಹಾಕ್ತೀವಿ ಅಂತ ಹೇಳ್ತಾ ಇದ್ದೀರಾ. ನಿಮಗೆ ಎಷ್ಟು ವರ್ಷಗಳಿಂದ ನೀರಿನ ಸಮಸ್ಯೆ ಎದುರಾಗಿದೆ, ಏನೆಲ್ಲ ಸಮಸ್ಯೆಗಳನ್ನು ನೀರಿಂದಾಗಿ ಅನುಭವಿಸ್ತಾ ಇದ್ದೀರಾ? 20 ವರ್ಷದಿಂದ ಇದೆ ನಮಗೆ ಈ ಪ್ರಶ್ನೆ, ಈ ಸಂಸ್ಥೆ ಇದೆ. ಯಾವ ರೀತಿಯಾಗಿ? ನೀರಿನ ಪ್ರಶ್ನೆ. ನೀರು ನಾವು ಗೌರ್ಮೆಂಟ್ ಹತ್ರ ಕೇಳಿದ್ರೇನೋ ಆಯಿತು ಮಾಡ್ತೀನಿ ಅಂತಾರೆ, ಆ ಕಡೆ ಮಾಡೋಲ್ಲ. ಮನು ಕೊಟ್ಟಿದ್ರೇನೋ ಆಯಿತು ಮಾಡ್ತೀವಿ ಅಂತ ಮನು ಇಸ್ಕೊಳ್ತಾರೆ, ಪುನಃ ಮಾಡಲ್ಲ. ಎಷ್ಟು ಸರಿ ಹೋರಾಟನೂ ಮಾಡಿದ್ದೀವಿ, ಆ ಹೋರಾಟಕ್ಕೂ ನಮಗೆ ಉತ್ತರ ಕೊಟ್ಟಿಲ್ಲ. ಇವಾಗಲೇ ದೊಡ್ಡ ಹೋರಾಟನೂ ಮಾಡಬೇಕು ಅಂದರೆ ಹಂಗೆ ಮಾಡಿದ್ರೆ ಮಾತ್ರ ನಮಗೆ ಒಂದು ನೀತಿ ಸಿಗುತ್ತೆ ಅಂತ ಹೇಳಿ ಮಾಡಿದ್ದೀವಿ. ಈಗ ತಾವು ಏನು ಮಾಟಳ್ಳಿ ಗ್ರಾಮ ಪಂಚಾಯತಿ ಮುಂದೆ ಇದ್ದೀರಾ, ನಲ್ಲಿಯಲ್ಲಿ ನೀರು ಬರ್ತಾ ಇಲ್ಲ. ಎಷ್ಟು ದಿನಕ್ಕೊಂದ್ಸಲ ಇಲ್ಲಿ ನೀರು ಬಿಡ್ತಾರೆ? ಅಂದರೆ ಪಂಚಾಯತಿ ವತಿಯಿಂದ ನಲ್ಲಿಯಲ್ಲಿ ನೀರು ಎಷ್ಟು ದಿನಕ್ಕೊಮ್ಮೆ ಬರುತ್ತೆ? ಒಂದು ವಾರ ಒಮ್ಮೆಗೆ ಬರ್ತದೆ. ಒಂದು ವಾರ ಒಮ್ಮೆ ಬರ್ತದೆ. ಬಂದ್ರೇನು ಒಂದು ಮನೆಗೆ 2 ಕೊಡಪಾನ ಸಿಗೋದೇ ತುಂಬ ಕಷ್ಟ. ಬಿಂದಿಗೆ 2 ಕೊಡಪಾನ ಸಿಗುತ್ತೆ. ಅದರಲ್ಲಿ ಹೇಗೆ ಜೀವನ ಮಾಡೋದು? ಜೀವನ ಮಾಡಿದ್ರೇನೋ ಅದರಲ್ಲಿ ಇರುವ ಉಪ್ಪಂತೂ ಇಷ್ಟಂತ ಹೇಳೋಕ್ಕೆ ಆಗಲ್ಲ. ಎಷ್ಟೊಂದು ಉಪ್ಪಂದರೆ ನಾವು ಊಟ ಮಾಡೋಕ್ಕೆ ಹೋಗಿ ಸ್ಟೌಲ್ ಮಾಡಿದರೆ ಮೇಲೆ ಬರೋದೆಲ್ಲ ಏಡೆ ಹಂಗೆ ಉಪ್ಪು ಕಟ್ಕೊಂಡು ಬರ್ತದೆ. ಅದನ್ನು ಕುಡಿದ್ಬಿಟ್ಟು ಮಕ್ಕಳಿಗೆ ಎಷ್ಟೊಂದು ಕಾಯಿಲೆ ಗೊತ್ತಾ? ಇಲ್ಲಿ ಥೈರಾಯ್ಡ್ ಕಾಯಿಲೆ ಬಂದಿದೆ, ಕಿಡ್ನಿ ಪ್ರಾಬ್ಲಮ್ ಬಂದಿದೆ, ಮತ್ತು ಮಂಡಿ ನೋವು ಬಂದಿದೆ, ತಲೆನೋವು, ಕ್ಯಾನ್ಸರು. ಈ ಕಷ್ಟದಲ್ಲಿ ಮರಳ್ತಾ ಇದ್ದೀವಿ ನಾವು, ನಮ್ಮ ಊರ ಮಕ್ಕಳು, ನಮ್ಮ ಗ್ರಾಮ ಮಕ್ಕಳು. ನಾವು ಆ ನೀರು ಕುಡಿದು ನಮಗೆ ಥೈರಾಯ್ಡ್ ಇದೆ. ಆ ನೀರು ಇದು ಸೆಟ್ ಆಗೋದೇ ಇಲ್ಲ. ಅದು ಬಿಟ್ಟರೆ ನಾವು ಈ ಫಿಲ್ಟರ್ ನೀರಲ್ಲಿ ನಮ್ಮ ತಂದೆಗೆ ಯಾರೂ ಇಲ್ಲ. ಅದೇ ಕುಡಿಯೋದು, ಕಾಯಿಸಿ ಕುಡಿದ್ರೆ ಉಪ್ಪು ಅಂದರೆ ಉಪ್ಪು. ಅದು ಕುಡಿದು ನನಗೆ ಥೈರಾಯ್ಡ್ ಇದೆ. ಅದು ಟ್ಯಾಬ್ಲೆಟ್ ತಗೊಳ್ತಾ ಇದ್ದೇನೆ. ತುಂಬ ಕಷ್ಟ ನಮಗೆ. ಕಾವೇರಿ ನೀರು ಬೇಕು, ಅದಕ್ಕೆ ದೊಡ್ಡ ಹೋರಾಟ ಮಾಡ್ತಾ ಇದ್ದೇವೆ.